ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ, ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾವು ಉತ್ತರ ಕರ್ನಾಟಕ ಕಡೆಯವರು, ಬೆಂಗಳೂರಲ್ಲಿ 30 ವರ್ಷದಿಂದ ನೆಲೆಸಿದ್ದೇವೆ. ಕೆರೆಗುಡ್ಡದಳ್ಳಿಯಿಂದ ಬಂದಿದ್ದೀವಿ. ಹೌದಾ? ನಿಮ್ಮ ಹೆಸರೇನಮ್ಮ? ಪುಷ್ಪಾ ವೀರೇಂದ್ರ ಅವರು. ಓಕೆ, ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿಗಳನ್ನ ಮಾಡ್ತಾ ಇದ್ದೀರಾ? ಇವತ್ತು ನಾನು ಅಕ್ಕಿ ತರಿ ವಡೆ ಮಾಡ್ತೀನಿ. ಅದಕ್ಕೆ ಟೇಸ್ಟ್ ಹಚ್ಕೊಳ್ಳಕ್ಕೆ ತೊಂಡೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಓಕೆ, ಅಕ್ಕಿ ತರಿ ವಡೆ ಮತ್ತೆ ತೊಂಡೆಕಾಯಿ ಚಟ್ನಿ. ಓಕೆ, ಇದು ಉತ್ತರ ಕರ್ನಾಟಕ ಶೈಲಿನೇನಾ? ಹೌದು ಹೌದು. ಓಕೆ, ಈಗ ಫಸ್ಟ್ ಯಾವ್ದು ಮಾಡ್ತೀರಾ? ನಾನು ಮೊದಲೇ ತೊಂಡೆಕಾಯಿ ಚಟ್ನಿ ಮಾಡ್ಕೊಂಡು ಮತ್ತೆ ವಡೆ ಮಾಡ್ಕೊಳ್ಳೋಣಲ್ಲ. ಸೊ ಇವಾಗ ತೊಂಡೆಕಾಯಿ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ತೆಂಗಿನಕಾಯಿ, ತೊಂಡೆಕಾಯಿ, ಇದು ಮೆಣಸಿನಕಾಯಿ ಎಲ್ಲ ಮನೆಯಲ್ಲೇ ಹುರ್ಕೊಂಡು ತಂದಿದ್ದೀನಿ. ಏನೆಲ್ಲ ಹಾಕಿದ್ದೀರಾ ಅದಕ್ಕೆ? ಹಸಿ ಮೆಣಸಿನಕಾಯಿ, ಕರಿಬೇವು, ಅಷ್ಟೇ. ಅದನ್ನ ಒಂದ್ಸತಿ ಹುರ್ಕೊಂಡಿದ್ದೀರಾ? ಸರಿ. 2 ಹೆಸರು ಬೆಳ್ಳುಳ್ಳಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ ಓಕೆ, ತುಂಬಾ ಸಿಂಪಲ್ ಆಗಿ ಎಷ್ಟು 5-6 ಐಟಮ್ ಇದೆ ಅಷ್ಟೇ. ಓಕೆ, ದಿಢೀರ್ ಅಂತ ಮಾಡ್ಕೊಂಡ್ಬಿಡ್ಬೋದಲ್ಲ. ಇದನ್ನ ಬೇಯಿಸ್ಕೊಂಡು ಬಂದಿದ್ದೀರಾ? ಹೌದು, ಬೇಯಿಸ್ಕೊಂಡು ಬಂದಿದ್ದೀನಿ ತೊಂಡೆಕಾಯಿ. ಸರಿ ಸರಿ, ಓಕೆ, ಶುರು ಮಾಡೋಣಲ್ಲ. ಏನ್ ಬೇಕು ನಿಮ್ಗೆ? ನನಗೆ ಮಿಕ್ಸಿ ಜಾಡಿ ಬೇಕು, ಚಿಕ್ಕದು. ಓಕೆ ಓಕೆ, ಸರಿ. ಫಸ್ಟ್ ತೆಂಗಿನಕಾಯಿ ಹಾಕ್ತಾ ಇದೀನಿ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿನೇನಾ? ಹೌದು. ಓಕೆ. ಈಗ ಅಕ್ಕಿ, ಇದು ವಡೆ ಸಹ ಉತ್ತರ ಕರ್ನಾಟಕ ಶೈಲಿ, ಇದು ಕೂಡ ಉತ್ತರ ಕರ್ನಾಟಕದಲ್ಲೇ ಮಾಡುವಂತದ್ದಾ? ಹೌದು. ಓಕೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದಾನೆ, 2 ಹೆಸರು ಅಷ್ಟೇ. ಸರಿ. ಹಸಿ ಮೆಣಸಿನಕಾಯಿ, ಕರಿಬೇವು. ಓಕೆ, ಫ್ರೈ ಮಾಡಿದ್ದೀನಿ. ಸೊ ಬೇಗ ಆಗುತ್ತೆ ಅಂತ ಫ್ರೈ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದೀರಾ? ಸರಿ. ಇದು ಬೇಯಿಸ್ಕೊಂಡು ಬಂದಿದ್ದೀನಿ ತೊಂಡೆಕಾಯಿ. ಓಕೆ. ಇದು ಸಿಂಪಲ್ ಆಗಿ ಉಪ್ಪೇನಾದ್ರೂ ಹಾಕಿದ್ದೀರಾ? ಇಲ್ಲ, ಸುಮ್ಮನೆ ನೀರಲ್ಲಿ ಬೇಯಿಸಿರುವಂತದ್ದು. ರುಚಿಗೆ ತಕ್ಕಷ್ಟು. ಓಕೆ ಓಕೆ, ಇದನ್ನ ಮಿಕ್ಸಿಗೆ ಹಾಕೊಂಡ್ರೆ ಆಯ್ತು. ನೀರೇನಾದ್ರೂ ಹಾಕ್ಬೇಕಾ? ಸ್ವಲ್ಪ ಗ್ರೈಂಡ್ ಮಾಡ್ಬಿಟ್ಟು ಆಮೇಲೆ ನೀರು ಫಸ್ಟ್ ಒಂದ್ಸತಿ ಮಾಡ್ಕೊಂಡ್ಬಿಡೋಣ ಅಲ್ಲ. ಓಕೆ. ನೀರ್ ಹಾಕ್ಲಾ? ಚೂರ್ ಹಾಕ್ಲಾ? ಇದು ಏನು, ಇದು ಗಟ್ಟಿ ಚಟ್ನಿನಾ ಸ್ವಲ್ಪ ನೀರ್ ಮಾಡೋದ? ಹೇಗಿದು? ನಮಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಂಡು, ಅವರವರ ರುಚಿಗೆ ತಕ್ಕಂತೆ. ಓಕೆ. ಪುಷ್ಪ ಅವರೇ ಆಗಿದೆ ಚಟ್ನಿ. ಸರಿ, ಒಂದು ಬೌಲಿಗೆ ಹಾಕೊಳ್ಳೋಣ. ಮತ್ತೆ ಪುಷ್ಪ ಅವರೇ, ಮನೇಲೆಲ್ಲ ಯಾರಿದ್ದಾರೆ? ನಾನು, ನಮ್ಮ ಹಸ್ಬೆಂಡು, ಮಗ, ಸೊಸೆ. ರೀಸೆಂಟ್ ಆಗಿ ಮಗ ಮದುವೆ ಆಗಿದೆ. ಹೌದಾ? 4 ಜನ. ಓಕೆ ಓಕೆ. ಮಗ ಕೆಲ್ಸದಲ್ಲಿದ್ದಾರಾ? ಹೌದು, ಇಂಜಿನಿಯರ್. ಸೊ ಚಟ್ನಿ ಆಯ್ತಾ? ಇಷ್ಟೇನಾ? ಚಟ್ನಿ ಆಯ್ತು, ಬೇಗ ಮುಗ್ದೋಗ್ಬಿಡ್ತು. ಹೌದಾ? ಸ್ವಲ್ಪ ರುಚಿಗೆ ಕೊಡ್ತೀನಿ ಬಿಡಿ. ಹಾಕೊಂಬಿಡಿ. ಸೊ ಒಂದ್ಸತಿ ಬೇಯಿಸ್ಕೊಂಡಿದ್ರೆ ಮಿಕ್ಸಿಗೆ ಹಾಕ್ಬಿಟ್ರೆ ಮುಗ್ದೇ ಹೋಗ್ಬಿಡುತ್ತಲ್ವಾ? ಬೇಗ ಬೇಗ ಆಗ್ಬಿಡುತ್ತೆ. ಸರಿ, ಈಗ ಚಟ್ನಿನ ಮಾಡಿ ಇಟ್ಕೊಳ್ಳೋಣ. ಈಗ ಚಟ್ನಿ ಜೊತೆ ಅಂದ್ರೆ ಯಾವ್ದ್ರ ಜೊತೆ ಚಟ್ನಿ ತಿನ್ನೋದು? ಅಕ್ಕಿ ತರಿ ರವೆ ವಡೆ ಮಾಡ್ತೀನಿ. ಸರಿ, ಅದ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಓಕೆ. ಸೊ ಹುರಿಯಕ್ಕೆ ಬಾಣ್ಲೆ. ಹೌದಾ? ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೊಮ್ಮೆ ಹೇಳ್ಬಿಡಿ. ಫಸ್ಟ್ ಅಕ್ಕಿ ತರಿ, ಆಮೇಲೆ ಸ್ವಲ್ಪ ಬಿಸಿ ಅನ್ನ ಮಾಡ್ಕೋಬೇಕು, ಕಡಲೆಬೇಳೆ, ಉದ್ದಿನ ಬೇಳೆ, 4 ಕಾಳು ಮೆಂತೆ, ಧನಿಯಾ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ, 1 ವಿಳೆದೆಲೆ, ಇದಿಷ್ಟು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತೆ ವಿಳೆದೆಲೆ. ಓಕೆ, ಇದು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹೌದಾ? ಸರಿ ಸರಿ. ಕಡಲೆ ಬೇಳೆ ತಗೊಂಡಿದ್ದೀರಾ? ಇದೇನದು ವಿಳೆದೆಲೆ ಹಾಕಿದ್ದೀರಾ? ಅದು ಅದೊಂಥರ ಫ್ಲೇವರ್ ಕೊಡುತ್ತೆ. ಹೌದಾ? ವಡೆಗೆ ವಿಳೆದೆಲೆ ಹಾಕೋದು ಫಸ್ಟ್ ಟೈಮ್ ನಾನು ಕೇಳೋದು. ಹಾಕ್ತೀರಾ ಬೇರೆ ವಡೆಗೂ ಅಥವಾ ಬೇರೆ ಅಡಿಗೆಗೆಲ್ಲ? ವಿಳೆದೆಲೆ ನಾವು ಊಟ ಆದ್ಮೇಲೆ ತಿನ್ನೋದು ಮಾತ್ರ ಗೊತ್ತು. ಇದು ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಹಾಕಿರುತ್ತಲ್ಲ, ವಿಳೆದೆಲೆ ಜೀರ್ಣ ಆಗುತ್ತೆ. ಅದು ಊಟ ಆದ್ಮೇಲೆ ಯೂಶಲಿ ತಿಂತಾರಲ್ವಾ? ಅದಕ್ಕೆ ನೀವು
ತಿನ್ಲಿಲ್ಲ ಅಂದ್ರೆ ಊಟಕ್ಕೆ ಅದ್ರ ಅಡಿಗೆಗೆ ಹಾಕ್ಬಿಡೋದು ಅಂತ. ಶುಂಠಿ ಬೆಳ್ಳುಳ್ಳಿ ಅದು ಹಾಕಿದ್ದೀರಾ? ಅದು ಹಾಕಿದ್ದೀನಿ. ಸರಿ ಸರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ವಿಳ್ಯದೆಲೆ ಹಸಿಮೆಣಸು ಈರುಳ್ಳಿ ಇದು 4 ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಪೇಸ್ಟ್. ಇದು ಅಕ್ಕಿ ತರಿ ಹೇಗ್ ಮಾಡಿದ್ದೀರಮ್ಮ? ಹಸಿ ಅಕ್ಕಿನ ತೊಳೆದು ಹಾಕೋದು, ಒಣಗಿದ ಮೇಲೆ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಓಕೆ ತರಿ ಮಾಡ್ಕೊಳ್ಳೋದು ಮಿಕ್ಸಿಯಲ್ಲಿ. ಮಿಕ್ಸಿಯಲ್ಲಿ. ಓಕೆ ಓಕೆ ಸರಿ. ಮಾಮೂಲಿ ದೋಸೆ ಅಕ್ಕಿ ಯಾವ್ದಾದ್ರು ತಗೊಂಡು ಮಾಡುವಂಥದ್ದು. ಓಕೆ ನೋಡೋಣ ಈಗ ಹೇಗೆ ಮಾಡೋದು ಅಂತ. ಈಗ ಶುರು ಮಾಡೋಣ. ಏನ್ ಬೇಕೀಗ? ನನಗೆ ಬಾಣ್ಲಿ ಬೇಕು ಹುರ್ಕೊಳಕ್ಕೆ. ಫಸ್ಟು ಹುರ್ಕೊಳ್ತೀರಾ? ಸಣ್ಣದ್ ಸಾಕಾ? ಓಕೆ ಆನ್ ಮಾಡ್ಕೊಂತೀರಮ್ಮ. ಆ ಕಡೆ ಇದ್ರಲ್ಲೇ ಮಾಡ್ತೀವಿ. ಸಿಮ್ಮಲ್ಲೇ ಹುರ್ಕೋಬಹುದು. ಓಕೆ. ಎಣ್ಣೆ ಬೇಕಾ ಅಥವಾ ಡ್ರೈ ಅಲ್ಲೇ? ಹೌದಾ? ಏನ್ ಫಸ್ಟ್ ಹಾಕೊಂತೀರಾ? ಓಕೆ. ಮತ್ತೆ ಮಗ ಜಾಬಲ್ಲಿ ಇದ್ದಾರಾ ಪುಷ್ಪ ಅವರೇ? ಹೌದು, ಇಂಜಿನಿಯರ್ ಅವನು. ಹೌದಾ? IBM ಅಲ್ಲಿ ವರ್ಕ್ ಮಾಡ್ತಾನೆ. ಓಕೆ ಓಕೆ ಓಕೆ. ಸೊಸೆನೂ ಜಾಬ್ ಅಲ್ಲಿ ಇದ್ದಾನೆ. ಹೌದಾ? ಅವರು ಇಂಜಿನಿಯರಾ? ಹೌದು. ಇಂಜಿನಿಯರ್ ಅಲ್ಲ ಅವಳು, ಅನಿಮೇಷನ್ ವರ್ಕ್ ಮಾಡ್ತಾಳೆ. ಓಕೆ. ಇನ್ನೇನ್ ಬೇಕು? ಸ್ಪೂನ್ ಬೇಕು. ಇದೆಯಾ? ಓಕೆ. ಸೊ ಇವಾಗ ಅಡ್ಗೆ ಮನೆದು ಇನ್ಚಾರ್ಜ್ ಎಲ್ಲ ನಿಮ್ಗೆನಾ ಮನೆಯಲ್ಲಿ? ಹೌದು. ಓಕೆ. ಎಲ್ಲ ಅಡ್ಗೆ ಎಲ್ಲ ಮಾಡ್ತಾ ಇರ್ತೀರಾ? ಮಾಡ್ತೀವಿ. ಉತ್ತರ ಕರ್ನಾಟಕ ಕಡೆ ಆಮೇಲೆ ಮಲೆನಾಡು ಕಡೆ ಅಡಿಗೆನೇ ಜಾಸ್ತಿ. ಓಕೆ. ಸೊ ಉತ್ತರ ಕರ್ನಾಟಕದ ಬೇರೆ ಬೇರೆ ಹೊಸ ಹೊಸ ರುಚಿ ಅದೆಲ್ಲ ಮಾಡ್ತೀರಾ? ಕೊಟ್ಟೆ ಕಡುಬು, ಹಾಲ್ಗರ್ಗೆ, ಹಾ 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 ಹಾ, ಎಲ್ಲ ನಮ್ಮ ಅಡಿಗೆನೇ ಬೇರೆ, ಅದನ್ನೇ ಹೆಚ್ಚು ಮಾಡೋದು. ಹಾಗೆ ಹೊಸ ರುಚಿನೂ ಮಾಡ್ತಾ ಇರ್ತೀರಾ? ಓಕೆ ಓಕೆ. ಕಡಲೆಬೇಳೆ ಎಲ್ಲ ಸ್ವಲ್ಪ ಪ್ರೋಸೆಸ್ ಇದೆ, ಹುರ್ಕೊಳ್ಬೇಕಲ್ವಾ? ಜಾಸ್ತಿ ಚೆನ್ನಾಗಿ ಕೆಂಪಾಗಿ ವಾಸನೆ ಹೋಗಲ್ಲ ತನಕ ಹುರ್ಕೋಬೇಕು. ಓಕೆ ಓಕೆ. ಅದಾದ್ಮೇಲೆ ಉದ್ದಿನ ಬೇಳೆನಾ? ಹೌದು. ಏನು ಬೆಳಿಗ್ಗೆ ಇದಿವಾಗ ವಡೆ ಅಂದ್ರೆ ಬೆಳಿಗ್ಗೆ ತಿಂಡಿಗೆ ಮಾಡ್ತೀರಮ್ಮ? ನಾವು ತಿಂಡಿಗೂ ಮಾಡ್ತೇವೆ, ಸಾಯಂಕಾಲ ಸ್ನಾಕ್ಸಿಗೂ ಮಾಡ್ತೇವೆ ಇದನ್ನ. ಹೌದು. ಓಕೆ ಓಕೆ. ಮತ್ತೆ ಇನ್ನೇನು ತಿಂಡಿ ಮಾಡ್ತೀರಾ ಬೆಳಿಗ್ಗೆ? ಬೆಳಿಗ್ಗೆ ನಾವು ಜಾಸ್ತಿ ಅಕ್ಕಿ ರೊಟ್ಟಿ, ಮಲೆನಾಡು ಕಡೆ ಜಾಸ್ತಿ ಅಡಿಗೆ. ಆಮೇಲೆ ಜೋಳದ ರೊಟ್ಟಿ. ಓಕೆ ಓಕೆ. ಇದು ಸ್ವಲ್ಪ ಹುರಿಯೋದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಈಗ ಒಂದು ಸ್ವಲ್ಪ ಕೆಂಪಾಗಬೇಕು ಅಲ್ವಾ? ಓಕೆ ಅಮ್ಮ. ಆಗಿದೆಯಾ ಇವಾಗ? ಸ್ವಲ್ಪ ಆಗಿದೆ. ಹೌದಾ? ಓಕೆ. ಮಿಕ್ಸಿಗೆ ಹಾಕೊಂಡ್ಬಿಡ್ತೀರಾ? ಮಿಕ್ಸಿಗೆ. ಓಕೆ. ಇನ್ನೇನು ಮಾಡ್ಕೊಳ್ಳೋದು? ಉದ್ದಿನ ಬೇಳೆ ಮಾಡ್ಕೊಂತೀವಿ. ಓಕೆ. ಅದು 1 ಟೀ ಸ್ಪೂನ್. ಕಡಲೆಬೇಳೆ 1 ಟೀ ಸ್ಪೂನ್, ಇದು 1 ಟೀ ಸ್ಪೂನಾ? ಓಕೆ ಓಕೆ. ಯಾವುದಕ್ಕೂ ಎಣ್ಣೆ ಬೇಡ ಅಲ್ವಾ? ಬೇಡ. ಸರಿ, ಹುರ್ಕೊಳ್ಳಿ. ಮತ್ತೆ ಇನ್ನೇನು ಅಡುಗೆಗೆಲ್ಲ ಏನ್ ಮಾಡ್ತೀರಾ? ತಿಂಡಿ ಎಲ್ಲ ಉತ್ತರ ಕರ್ನಾಟಕ ಶೈಲಿ ಅಂತ ಹೇಳಿದ್ರಿ. ಮಧ್ಯಾಹ್ನದ ಅಡುಗೆನೂ ಹಾಗೇನಾ? ಸಾರು ಯಾವ ತರದ್ ಮಾಡೋದು? ಯಾವ ಸ್ಟೈಲ್ ಮಾಡೋದು ನೀವು? ನಾವು ಉತ್ತರ ಕರ್ನಾಟಕ ಕಡೆ ಸ್ಟೈಲೇ ಮಾಡೋದು. ಹೌದಾ? ಅನ್ನ ಸಾಂಬಾರು. ರಾತ್ರಿ ಮಾತ್ರ ಚಪಾತಿ. ಓಕೆ ಓಕೆ. ಚಪಾತಿ ಪಲ್ಯ, ತರಕಾರಿಗಳ ಪಲ್ಯ ಜಾಸ್ತಿ ಮಾಡ್ತೀರಾ? ಅದೇ ಜಾಸ್ತಿ ನಾವು. ಆಮೇಲೆ ತರಕಾರಿಯಲ್ಲೇ ಬಜ್ಜಿ ಚಟ್ನಿ ಅಂತ ಜಾಸ್ತಿ ಮಾಡ್ತೀವಿ. ಈಗ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಚಟ್ನಿ ಪುಡಿ ಮಾಡ್ತೀರಾ? ಅದೆಲ್ಲ ಮಾಡ್ತೀರಾ? ಅದು ಎನಿ ಟೈಮ್ ಬೇಕೇ ಬೇಕು. ಮಾಡ್ಕೊಂಡು ಇಟ್ಬಿಡ್ತೀರಾ ಡಬ್ಬದಲ್ಲಿ? ಸ್ಟಾಕ್ ಇಡ್ತೀವಿ. ಓಕೆ ಓಕೆ. ಎಷ್ಟು ವೆರೈಟಿ ಚಟ್ನಿ ಪುಡಿ ಎಲ್ಲ ಗೊತ್ತು ನಿಮ್ಗೆ? ನಮಗೊಂದು 4-5 ತರ ಚಟ್ನಿ ಪುಡಿ ಗೊತ್ತು. ಹೌದಾ? ಉದ್ದಿನ ಬೇಳೆ ಚಟ್ನಿ, ಹುರ್ಗಡ್ಲೆ ಚಟ್ನಿ, ಶೇಂಗಾ ಚಟ್ನಿ, ಹುಚ್ಚೆಳ್ ಚಟ್ನಿ. ಹುಚ್ಚೆಳ್ ಚಟ್ನಿ ಮತ್ತೆ ಶೇಂಗಾ ಅಂತೂ ಕಂಪಲ್ಸರಿ ಇರುತ್ತೆ ನಿಮ್ ಮನೆಗೆ ಬಂದು ಅಡಿಗೆ ಮನೆ ನೋಡಿದ್ರೆ. ಆಮೇಲೆ ನಮ್ ಕಡೆ ಅಗಸಿ ಅಂತ ಸಿಗುತ್ತೆ. ಅಗಸಿ ಚಟ್ನಿ ನಮಗೆ ಪ್ರತಿದಿನ ಬೇಕದು. ಅಂದ್ರೆ ಊಟ ಮಾಡುವಾಗ ಅದನ್ನೊಂದ್ ಸ್ವಲ್ಪ ಒಂದ್ ಸ್ಪೂನ್ ಹಾಕೊಂಡ್ಬಿಡ್ತೀರಾ ತಟ್ಟೆಗೆ? ರೊಟ್ಟಿಗೆ, ಆಮೇಲೆ ಚಪಾತಿಗೆ. ಆಮೇಲೆ ಅದು ಶುಗರಿಗೆ ತುಂಬಾ ಒಳ್ಳೇದು. ಓಕೆ ಓಕೆ. ಅಗಸೆ ಚಟ್ನಿನ ಹಾಗಾಗಿ ಅದು ತುಂಬಾ ಉಪಯೋಗಿಸ್ತೇವೆ. ಓಕೆ. ಇದಾಯ್ತು ಮೇಡಮ್. ಇನ್ನೇನು ಹಾಕೊಳ್ಳೋದು? ಮೆಂತ್ಯಪುಡಿ. ಸೊ ಇದಿವಾಗ ಎಲ್ಲದನ್ನು ಸಪ್ರೇಟ್ ಹುರ್ಕೋಬೇಕಾಗತ್ತೆ. ಅದು ಒಂದು ಬೇಗ ಕರೆಕ್ಟ್ ಬೇಯುತ್ತೆ. ಕೆಲವೊಂದು ಮತ್ತೆ ಎಲ್ಲ ಕರೆಕ್ಟ್ ಹೋಗ್ಬಿಡುತ್ತೆ, ಕೆಲವೊಂದು ಹಸಿ ಇರುತ್ತೆ. ಓಕೆ. ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತೀರಾ? ಸ್ವೀಟ್ ಮಾಡ್ತೇವೆ, ತಿನ್ನೋದು ಕಡಿಮೆ ಅಂತ ಕಡಿಮೆ ಮಾಡ್ಬಿಟ್ಟಿದ್ದೇವೆ. ಹೌದಾ? ಸ್ವೀಟ್ಸ್ ತಿನ್ನೋದಿಲ್ಲ? ತಿನ್ನಲ್ಲ. ಮಗನೂ ತಿನ್ನಲ್ವಾ? ಮಗ ಅಂತೂ ಸ್ವೀಟ್ ಏನು ಮುಟ್ಟಲ್ಲ. ಹೌದಾ? ಏನಿದು ಆರೋಗ್ಯದ ದೃಷ್ಟಿಯಿಂದ ಶುಗರ್, ಇದೊಂದು ಶುಗರ್ ಬರದೇ ಬೇಡ ಅನ್ಬಿಟ್ಟು ಶುಗರ್ ಇಂದ ದೂರನೇ. ಓಕೆ ಓಕೆ. ಒಳ್ಳೇದು ಬಿಡಿ. ಇದು ಜೀರಿಗೆ ಬೇಗ ಆಗ್ಬಿಡುತ್ತಲ್ಲ? ಹೌದು. ಓಕೆ ಆಯ್ತಾ? ಧನಿಯಾ ಪುಡಿ.
ಧನಿಯಾ 1 ಸ್ಪೂನ್. ಓಕೆ. ಧನಿಯಾನು ಸಾಧಾರಣ ಬೇಗನೆ ಹುರಿದು ಬಿಡುತ್ತಲ್ವಾ? ಮತ್ತೆ ನೀವು ಇಲ್ಲಿ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು. ಓಕೆ. ಸ್ವಂತ ನಿಮ್ಮ ತಾಯಿ ಮನೆ ಎಲ್ಲಿ? ಹಾವೇರಿ ಅಂತ. ಹಾವೇರಿ. ಓಕೆ. ಮದ್ವೆ ಆಗಿದ್ದು ಇಲ್ಲಿ? ಮದ್ವೆಗೆ ಗಂಡನ ಮನೆ ಇಲ್ಲಿ? ಗಂಡನ ಮನೆ ಇಲ್ಲಲ್ಲ, ಮಲೆನಾಡು, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಆನವಟ್ಟಿ ಅಂತ. ಓಕೆ ಓಕೆ, ಸರಿ ಸರಿ. ಕೆಲ್ಸದ ಮೇಲೆ ಈ ಕಡೆ ಬಂದಿದ್ದೆ. ಹಾ ಸರಿ ಸರಿ. ಆಯ್ತಾ? ಆಯ್ತು. ಮುಗೀತು, ಹುರಿದಿದ್ದೆಲ್ಲ ಆಯ್ತಾ? ಈಗ ಮಿಕ್ಸಿಗೆ ಹಾಕೊಳ್ಳೋದ? ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗ್ಬೇಕಾ? ಚೆನ್ನಾಗಿ ನುಣ್ಣಗಾಗ್ಬೇಕಾ ತರಿನಾ? ನುಣ್ಣಗಾಗ್ಬೇಕು. ಎಲ್ಲ ಚೆನ್ನಾಗಿ ನುಣ್ಣಗಾಗಿದೆ. ಸಾಕಾ? ಓಕೆ. ಈಗೇನು ಹಾಕೊಳ್ತೀರಾ? ಒಂದು ತಟ್ಟೆ ಕೊಡಿ. ತಟ್ಟೆ ರೆಡಿ ಇಟ್ಬಿಟ್ಟಿದ್ದೀವಿ. ಮತ್ತೆ ಇವಾಗ ರವೆ ತಗೊಳ್ತೀನಿ. ರವೆನಾ? ಓಕೆ. ಈಗ ಅಕ್ಕಿ ತರಿನಾ? ಓಕೆ. ಇನ್ನೇನು ಬೇಕು? ಅನ್ನ ತಗೊಳ್ತೀನಿ. ಸರಿ. ಸೊ 1 ಕಪ್ ತರಿ ತಗೊಂಡ್ರೆ 1 ಕಪ್ ಅನ್ನನ? ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಿರ್ಬೇಕಾ ಇದು? ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಸ್ವಲ್ಪ ಮೆತ್ತಗಾದ್ರೆ? ಇದೇ ತರನೇ ಇರಬೇಕು. ಅಲ್ಲ, ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀರಲ್ವಾ, ಒಂಚೂರು ಅಂಟಾಗಿ. ಇನ್ನೇನು ಬೇಕು ಹೇಳಿ? ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಶುಂಠಿ, ವಿಳೆದೆಲೆ. ಹೌದು ಹೌದು. ವಿಳೆದೆಲೆ ಎಷ್ಟು? 1 ಹಾಕಿದ್ದೀರಾ? 2 ವಿಳೆದೆಲೆ ಹಾಕಿದ್ದೀನಿ. ಓಕೆ. ಕೆಲವರು ವಿಳೆದೆಲೆ ತಿನ್ನಲ್ಲ ಅಂತ, ಅಂದ್ರೆ ಅದ್ರಲ್ಲಿ ಒಳ್ಳೆ ಅಂಶ ಇದ್ರೂ ತಿನ್ನಕ್ಕೆ ಇಷ್ಟಪಡಲ್ಲ ಅಂತವ್ರಿಗೆ ಇದನ್ನ ಹಾಕ್ಬಿಟ್ರೆ. ಇನ್ನ ಸ್ವಲ್ಪ ತಗೊಳ್ಳಿ. ಓಕೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ. ಇನ್ನೇನು ಬೇಕು? ಇನ್ನೇನು ಹಾಕ್ತೀರಾ? ಇನ್ನೇನಿಲ್ಲ. ಓಕೆ. ರುಚಿಗೆ ತಕ್ಕಷ್ಟು ಇತ್ತು. ಓಕೆ. ಎಲ್ಲ ಹಾಕೊಂಡಿದ್ದೀರಾ? ಸಾಮಾನ್ಯವಾಗಿ ಇದನ್ನ ಮಾಡ್ತಾ ಇರ್ತೀರಾ ಮನೇಲಿ? ಇದು ಕೈಯಲ್ಲೇ ಮಾಡಬೇಕು. ಓಕೆ. ನಾದದು ಅಕ್ಕಿ ವಡೆನ ಮಾಡ್ತಾ ಇರ್ತೀರಾ? ಹೌದು, ಮನೆಯಲ್ಲಿ ನೀವು ಹೇಳಿದಾಗೆ ಸಾಯಂಕಾಲ ಅಥವಾ ಭಾನುವಾರ ಆ ಥರ ಎಲ್ಲ ಮಾಡ್ತೀರಾ ಅಥವಾ ರೆಗ್ಯುಲರ್ ಆಗಿ? ದಿನ ಸಾಯಂಕಾಲ ಮಾಡ್ತೀವಿ. ಮನೇಲಿ ಎಲ್ಲರೂ ಇರ್ತಾರೆ, ಎಲ್ಲರೂ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಲ್ಲ? ಸಾಟರ್ಡೆ ಸಂಡೇ ರಜೆ ಇರುತ್ತೆ ಅವ್ರಿಗೆ ಇಬ್ರಿಗೂ. ಆಗ ಏನಾದ್ರೂ ಒಂದ್ ಸ್ವಲ್ಪ ಒಳ್ಳೆ ತಿಂಡಿಗಳೆಲ್ಲ ಏನಾದ್ರು ಮಾಡೋದು. ಇದು ಊರ್ ಕಡೆ ತಿಂಡಿ ಎಲ್ಲ. ಓಕೆ ಓಕೆ. ಸೊ ಇದು ಇವಾಗ ಅಡಿಗೆ ಇನ್ಚಾರ್ಜ್ ನೀವೇನೆ. ಮತ್ತೆ ಇನ್ನೇನು, ನೀವು ಯಾವ ತರ, ನಿಮ್ಮ ಹಾಬೀಸ್ ಏನು? ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಮ್ಮ? ಹಾಬೀಸ್ ಅಂದ್ರೆ ನನಗೆ ಒಂದ್ ಸ್ವಲ್ಪ ನಮ್ಮ ತಂದೆಯಿಂದ ಬಂದಿರೋದು ಹಾಡುಗಳು ಕಲಿಯೋದು. ಓಕೆ ಓಕೆ. ಯಾರಾದ್ರೂ ವಚನಗಳನ್ನ ಹಾಡ್ತಾ ಇದ್ರೆ ಅವ್ರ ಹತ್ರ ಹೋಗಿ ಹೇಳ್ಸ್ಕೊಳ್ಳೋದು. ಈ ತರ ಒಂದ್ ಸ್ವಲ್ಪ ನಂಗೆ ಹಾಬೀಸು. ತುಂಬಾ ವಚನಗಳನ್ನ ಹಾಡನ್ನ ಕಲ್ತಿದ್ದೀರಾ? ಕಲ್ತಿದ್ದೀನಿ. ಮನೇಲೆಲ್ಲ ಹೇಳ್ತಾ ಇರ್ತೀರಾ? ಒಬ್ಳೆ ನಾನು ಒಂದ್ ಸ್ವಲ್ಪ ಸ್ಟಿಚಿಂಗ್ ಮಾಡ್ತೀನಿ. ಓ, ಹೊಲಿತೀರಾ? ಹೌದಾ. ನಿಮ್ಗೆ ನೀವೇ ಹೊಲ್ಕೊಳ್ಳೋದಾ ನಿಮ್ಮ ಡ್ರೆಸ್ ಅಂದ್ರೆ ಬ್ಲೌಸ್ ಎಲ್ಲ? ಬ್ಲೌಸ್, ಆಮೇಲೆ ಸೀರೆ ಫಾಲು, ಈ ತರ ಏನಾರು ಜಿಗ್ಜಾಗ್ ಈ ತರ ಮಾಡುವಾಗ ರೆಕಾರ್ಡಿಂಗ್ ಹಾಕೊಂಡು ನಾನೇ ಒಬ್ಳೆ ಹೇಳ್ಕೊಂಡು. ಹೌದಾ? ಏನೋ ಒಂದು ಆಕ್ಟಿವ್ ಆಗಿರ್ತಾರೆ. ಈಗಿನ ಯಾರನ್ನೇ ನೀವು ಮಾತಾಡಿ ಏನೋ ಒಂದು ಆಕ್ಟಿವ್ ಆಗಿ ಏನೋ ಒಂದು ಎಂಗೇಜ್ ಆಗಿರ್ಬೇಕು ಅಂತ ದೃಷ್ಟಿಯಲ್ಲಿ ಇರ್ತಾರೆ. ಓಕೆ. ಸೊ ಈಗ ವಚನ ಎಲ್ಲ ಹೇಳ್ತೀರಾ ಹಾಗಾದ್ರೆ? ಹೌದು, ಹೇಳ್ತೀನಿ. ಹೌದಮ್ಮ. ಹಾಗಾದ್ರೆ ನಮಗೋಸ್ಕರ, ವೀಕ್ಷಕರಿಗೋಸ್ಕರ ಅದನ್ನ ನಾದ್ಕೊಳ್ತಾನೆ ಒಂದು ವಚನ ಹೇಳಿ ಅಮ್ಮ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಏನಗೆ ನಮ್ಮ ಕೂಡಲ, ಏನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ, ಏನಗೆ ನಮ್ಮ ಕೂಡಲ
ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ. ಸಂಗೀತ ಕಲ್ತಿದ್ದೀರಾ? ಹೌದು, ನಮ್ಮ ತಂದೆ ಸಂಗೀತಗಾರು. ಓಕೆ. ಇವಾಗಿಲ್ಲ, ಹಾ ಅಂದ್ರೆ ನಾವು ಚಿಕ್ಕವರಿದ್ದಾಗ ಹೇಳ್ಕೊಟ್ಟಿದ್ದಾರೆ. ಹೌದಾ? ನಿಮ್ಮ ರಾಗ ನೋಡಿನೇ ಅನ್ಕೊಂಡೆ ನಿಮ್ಗೆ ಏನದು ಸಂಗೀತದ ಏನದು ರಕ್ತದಲ್ಲೇ ಇದೆ ಅಂತ. ಅಷ್ಟೊಂದು ರಾಗವಾಗಿ ಚೆನ್ನಾಗಿ ಹೇಳಿದ್ದೀರಾ. ತುಂಬಾ ಖುಷಿ ಆಯ್ತು. ಇದು ಹಿಟ್ಟು ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಇಡ್ಬೇಕಾಗತ್ತಾ? ಹಾಗೆ ಮಾಡ್ಬೋದು. ಹಾಗೆ ಮಾಡ್ಬೋದು. ಈಗ ಎಣ್ಣೆಯಲ್ಲಿ ಕರಿಯೋದೊಂದೇ ಬಾಕಿ ಅಲ್ವಾ? ಓಕೆ ಓಕೆ. ಪೌಡರ್ ಕೊಡಿ. ಈಗ ಇದಕ್ಕೆ ಪೌಡರ್ ಹಾಕೊಂಡು ಇನ್ನೊಂದ್ಸಲ. ಓ, ಇದು ಲಾಸ್ಟಿಗೆ ಹಾಕೊಳ್ಳೋದಾ? ಓಕೆ. ನಾನ್ ಸಹ ಯೋಚನೆ ಮಾಡ್ತಾ ಇದ್ದೆ ಇದೇನು ಹಿಟ್ಟು ಮಾಡಿದ್ರು ಅಂತ. ಓಕೆ. ಸೊ ಇದು ಒಂಥರ ಎಲ್ಲಾ ಏನದು ಬೇಳೆಗಳು ಹಾಕಿರೋದು ಒಂಥರ ಪರಿಮಳ ಬರುತ್ತೆ ಅಲ್ವಾ? ಎಲ್ಲದು ಎಲ್ಲ ಪ್ರೋಟೀನ್ ಇದು. ಹಾ ಕರೆಕ್ಟ್. ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿದೀರಾ, ಮೆಂತೆನೂ ತುಂಬಾ ಒಳ್ಳೇದು. ಹೌದು. ಸೊ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಈ ಪೌಡರ್ ಮಾಡಿಟ್ಕೊಂಡ್ರೆ ಯಾವಾಗ್ಲೂ ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಯಾವಾಗ್ಲೂ ಮಾಡ್ಕೋಬಹುದು ಅಲ್ಲ? ನಾವು ಹಾಗೆ ಮಾಡೋದು. ಇದನ್ನ ಮಾಡಿ ಇಟ್ಕೊಂಡ್ಬಿಡ್ತೀರಾ? ಓಕೆ. ಹಿಟ್ಟು ರೆಡಿ ಮಾಡ್ಕೊಂಡು ಇದನ್ನ ಹಾಕೊಳ್ಳೋದು. ಹೌದು. ಓಕೆ ಓಕೆ. ಸೊ ಮನೇಲಿ ಈಗ ಸಾರಿನ ಪುಡಿ ಅಂತ ಸಾಂಬಾರ್ ಪುಡಿ ಆ ಥರ ಎಲ್ಲ ನೀವೇ ಮಾಡೋದಾ? ಹೌದು. ರೆಡಿಮೇಡ್ ಯಾವ್ದು ತರಲ್ಲ? ಓಕೆ ಓಕೆ. ಎಷ್ಟೇ ಹೇಳಿದ್ರು ಆರೋಗ್ಯ ದೃಷ್ಟಿಯಿಂದ ಮತ್ತೆ ರುಚಿ ಮನೇಲಿ ಮಾಡಿದ್ದೆ ಒಳ್ಳೇದಲ್ಲ? ಹೌದು ಹೌದು ಹೌದು. ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಪ್ರವಾಸ ಹೋಗೋದು ಆ ತರ ಎಲ್ಲ ಇದೆಯಾ? ಹಾಬೀಸ್ ಹೋಗ್ತೀರಾ? ಹೋಗ್ತೀವಿ, ಫ್ರೆಂಡ್ಸ್ ಜೊತೆ ಹೋಗ್ತೀವಿ. ತುಂಬಾ ಜನ ಫ್ರೆಂಡ್ಸ್ ಇದಾರಾ? ನಂಗೆ ತುಂಬಾ ಜನ ಫ್ರೆಂಡ್ಸ್. ಹೌದಾ? ಓಕೆ. ಅಂದ್ರೆ ನಿಮ್ಮೂರ ಕಡೆಯಿಂದನಾ? ಎಲ್ಲ ಕಡೆ, ಬೆಂಗಳೂರು, ನಮ್ಮೂರ ಕಡೆಯವರು. ಅಂದ್ರೆ ಹೀಗೆ ಎಲ್ಲಾದ್ರೂ ಸಂಘ ಸಂಸ್ಥೆ ಅಂತೆಲ್ಲ ಮಾಡ್ಕೊಂಡಿದೀವಿ. ಮಹಿಳಾ ಮಂಡಳಿ ಆತರ ಎಲ್ಲ? ಸ್ತ್ರೀ ಶಕ್ತಿ ಸಂಘ. ಓ, ಅದ್ರಲ್ಲೆಲ್ಲ ಸದಸ್ಯ ಆಗಿದ್ದೀರಾ? ಓಕೆ ಓಕೆ. ಅಲ್ಲ ಆತರ ಇರ್ಬೇಕು. ನೀವು ಹೇಳ್ದಾಗೆ ಸುಮ್ನೆ ಇದ್ರು ಬಿಟ್ರೆ ಮನೇಲಿ ಏನು ಒಂದ್ ಅಡಿಗೆ ಮಾಡ್ಕೊಂಡಿರೋದು ಸ್ವಲ್ಪ ಬೇಜಾರು ಅನ್ಸ್ಬಿಡುತ್ತೆ. ಎಲ್ಲ ಫ್ರೆಂಡ್ ಆಗ್ತಾರೆ. ಅವ್ರಿಗೆ ಗೊತ್ತಿಲ್ದದ್ ನಮಗೆ ತಿಳಿಸ್ತಾರೆ, ನಮಗೆ ತಿಳಿದಿದ್ದು ಅವ್ರಿಗೆ ತಿಳಿಸ್ತೀವಿ. ಹೌದು ಹೌದು. ಮತ್ತೆ ಈ ತರ ಖಾನಾವಳಿ ಎಲ್ಲ ನೋಡ್ತೀರಾ? ಬಸವ ಟಿವಿ ಪ್ರತಿದಿನ ನೋಡ್ತೀವಿ. ಹೌದಾ? ಪ್ರೋಗ್ರಾಮ್ ಎಲ್ಲ ಪ್ರತಿದಿನ ನೋಡ್ತಾ ಇರ್ತೀವಿ. ಬಸವ ವಾಹಿನಿಯಲ್ಲಿ ಎಲ್ಲ ಬೇರೆ ಕಾರ್ಯಕ್ರಮ ನೋಡಿದೀರಾ? 1:30ಗೆ ಅಡಿಗೆ ಟೈಮ್ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಹೌದಾ? ಓಕೆ. ಸೊ ಕಲ್ತಿದ್ದೀರಾ ಖಾನಾವಳಿದು ರೆಸಿಪಿ ಎಲ್ಲ? ಇವತ್ತು ನೀವೇ ಖಾನಾವಳಿಯಲ್ಲಿ ಇದ್ದೀರಾ, ಏನ್ ಅನ್ಸುತ್ತೆ? ನಮಗೂ ಆಸೆ ಇತ್ತು ನಾವು ಒಂದಿನ ಮಾಡ್ಬೇಕು ಅಂತ. ನಮ್ ಫ್ರೆಂಡ್ ಅನ್ಸೂಯ ಇದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಹೌದಾ? ಓಕೆ ಓಕೆ. ಇದು ಎಣ್ಣೆ ಕಾಯಿಸ್ಕೊಳ್ಳೋಣ. ಓಕೆ. ಒಲೆ ಹಚ್ಕೊಂಬಿಡಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕಾ? ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು. ಸೊ ಈಗ ಅಕ್ಕಿ ತರಿ ತಗೊಂಡ್ರಲ್ಲ, ಹೀಗೆ ಬೇರೆ ಪದಾರ್ಥ ಯೂಸ್ ಮಾಡಿ ಈ ತರ ವಡೆ ಮಾಡ್ಬೋದಾ? ಎಲ್ಲ ಅಂದ್ರೆ ಈಗ ಈರುಳ್ಳಿ, ಶುಂಠಿ, ಹಸಿಮೆಣಸು, ಅಕ್ಕಿ ತರಿ ಬದಲು ಬೇರೆ ಏನಾದ್ರು ಹಾಕ್ಬೋದಾ? ಬದಲು ಅಂದ್ರೆ ಇದು ಕಡಲೆಬೇಳೆ ವಡೆದು ಆ ತರ ಮಾಡ್ತೀವಿ. ಇದ್ರಲ್ಲೇ ಅಂತ ವೇರಿಯೇಷನ್ಸ್ ಇಲ್ಲ, ಬೇರೆ ವಡೆಗಳನ್ನ ಮಾಡ್ತೀರಾ? ಇನ್ನೊಂಥರ ನಾವು ಹಾಲ್ಗರಿಗೆ ಅಂತ ಮಾಡ್ತೀವಿ, ಅದು ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಿ. ವಡೆನಾ ಅದು? ವಡೆ ಅಲ್ಲ, ಅದು ಕೋಡ್ಬಳೆ ತರ. ಓಕೆ ಓಕೆ. ಅದು ಹಾಲು ಕೋಡ್ಬಳೆ, ಇದು ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಿ. ಓ, ಹಾಲು ಹಾಕ್ತೀರಾ ಅದಕ್ಕೆ? ಓಕೆ. ಸೊ ಇದು ಸಣ್ಣ ಸಣ್ಣ ವಡೆ ಮಾಡ್ಕೊಳ್ಳೋದಾ? ಓಕೆ. ಇದು ಒಮ್ಮೆ ಮಾಡಿದ್ರೆ ಎಷ್ಟು ದಿನ ಇಡ್ಬೋದಮ್ಮ? ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿ, ಬೇಕಾದ್ರೆ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು. ನೀವ ಹೇಳೋದು ತುಂಬಾ ದಿನ ಇಟ್ಕೋಬೇಡಿ, ಫ್ರೆಶ್ ಆಗಿ ಮಾಡಿ ತಿನ್ನಿ ಅಂತ. ಎಲ್ಲದಕ್ಕೂ ಒಳ್ಳೇದು. ಪೌಡರ್ ಮಾಡಿ ಇಟ್ಕೊಂಡ್ರೆ ಯಾವ ಬೇಕಾದ್ರೂ ಮಾಡ್ಬೋದು. ಓಕೆ, ಒಳ್ಳೇದೇ ಬಿಡಿ. ಮಾಡಿ ಇಟ್ಕೊಂಡು ತಣ್ಣಗಾದ್ಮೇಲೆ ರುಚಿ ಕಡಿಮೆ ಇರುತ್ತೆ ಅಥವಾ ಒಳ್ಳೇದು ಅಲ್ಲ. ಹೌದು, ಅದಕ್ಕೆ ಫ್ರೆಶ್ ಮಾಡ್ಕೊಳ್ಳಿ ಅಂತ. ಓಕೆ. ಬಿಸಿ ಇದೆ, ಎಣ್ಣೆ ಕಾದಿದೆ. ಓಕೆ. ಈ ಕಡಲೆಬೇಳೆ ವಡೆ ಅಂದ್ರಲ್ಲ, ಅದಕ್ಕೆ ಅದೇ ರೀತಿ ಅಷ್ಟೇ ದಪ್ಪ ಥಿಕ್ನೆಸ್ ಅಷ್ಟೇ ಮಾಡ್ಕೊಳ್ಳೋದಾ? ಅಮ್ಮ, ನೀವು ನಿಮ್ ತಂದೆ ಬಗ್ಗೆ ಹೇಳ್ತಾ ಇದ್ರಿ, ಸಂಗೀತ ಕಲ್ತಿದ್ದು ಅಂತ. ಅಂದ್ರೆ ಅವ್ರೇನದು ಸಂಗೀತ ಟೀಚರ್ ಆಗಿದ್ರ? ಅವರು ಸಂಗೀತ ಅವರು ಗುರುಗಳ ಮುಖಾಂತರ ಯಾವತ್ತೂ ಕಲ್ತಿಲ್ಲ. ಅವರು ವ್ಯವಸಾಯ ಮಾಡ್ತಾ ಇದ್ರು. ಓಕೆ. ತಾವೇ ಸ್ವಂತ ಚಿಕ್ಕವರು ಇದ್ದಾನಿಂದನೂ
ಹೊಲಗಳಲ್ಲಿ ತಟ್ಟೆ ಬಾರಿಸ್ಕೊಂಡು ಕಲಿಯೋದು ಈ ತರನೇ ಸ್ವಂತವಾಗಿ ಕಲ್ತಿದ್ರು. ಓಕೆ. ಹಾಡೋದು ಇತ್ತು, ತಬ್ಲಾ, ಓ ಇನ್ಸ್ಟ್ರೂಮೆಂಟ್ಸ್ ಗೊತ್ತಿತ್ತು. ಎಲ್ಲ ಇತ್ತು ನಮ್ಮ ಮನೇಲಿ. ನಿಮ್ಗೆ ಸಹ ಬರುತ್ತಾ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್? ನಂಗೆ ತಂಬೂರಿ ಬಾರಿಸ್ತಿದ್ವಿ. ಓಕೆ, ತಂದೆನೇ ಕಲ್ಸ್ಕೊಟ್ಟಿದ್ದ? ಹೌದು. ಓಕೆ, ಯಾವುದೇ ಗುರುಗಳಿಲ್ದೆ ತಂದೆ ಕಲ್ತು ಬಿಟ್ಟು ಇವಾಗ ತಂದೆನೇ ನಿಮ್ಗೆ ಗುರುವಾಗಿ ಎಲ್ಲ ಕಲ್ತಿದ್ದೀರಾ? ಹೌದು. ಓಕೆ, ನಿಮ್ಮ ಮಗನ್ನು ಎಲ್ಲ ಸಂಗೀತ ಗೊತ್ತಾ? ಕೇಳ್ತಾನೆ, ಇಂಟ್ರೆಸ್ಟ್ ಇದೆ, ಕೇಳ್ತಾನೆ ಅಷ್ಟೇ. ಟೈಮ್ ಇಲ್ಲ. ಹೌದೌದು, ಈಗಿನವ್ರಿಗೆ ಸ್ವಲ್ಪ ಏನು ಉದ್ಯೋಗ ಅಂತ ಹೋಗೋದ್ರಿಂದ 2 ದಿನ ಟೈಮ್ ಇದ್ದಾಗ ಬೇರೆ ಕೆಲಸಗಳು ಮಾಡ್ಕೋತಾರೆ. ಇದಕ್ಕೆಲ್ಲ ಜಾಸ್ತಿ ಅವಕಾಶ ಇರಲ್ಲ. ಸಿಮ್ಮಲ್ಲೇ ಮಾಡ್ಬೇಕಾಗತ್ತಾ? ಹೌದು, ಬೇಯ್ಬೇಕಲ್ಲ ಅದು ಅಕ್ಕಿ ತರಿ. ಹೌದೌದು. ಸೊಸೆ ಕುಚಿಪುಡಿ ಡ್ಯಾನ್ಸರ್ ಅವಳು. ಹೌದಾ? ಓಕೆ ಓಕೆ. ಅಂದ್ರೆ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾರಾ? ಕೊಡ್ತಿಲ್ಲ, ಸುಮ್ನೆ ಅವಳು ಹಾಬಿಗೋಸ್ಕರ ಕಲ್ತಿದ್ದಾಳೆ. ಓಕೆ, ಈಗ ಸಹ ಮುಂದುವರ್ಸಿದಾರಾ? ಇಲ್ಲ, ನಾನ್ ಮುಂದುವರ್ಸು ಅಂತ ಹೇಳ್ತಾ ಇದೀನಿ, ಟೈಮ್ ಇಲ್ಲ ಅಂತ. ಹೌದಾ? ಅತ್ತೆನೇ ಸಪೋರ್ಟ್ ಕೊಟ್ಟ ಮೇಲೆ ಮುಂದುವರ್ಸ್ಬೋದಲ್ವಾ? ಇನ್ನು ರೀಸೆಂಟ್ ಆಗಿ ಬಂದಿದ್ದಾಳೆ. ಹೌದಾ? ಎಷ್ಟು ಸಮಯ ಆಯ್ತು ಮದ್ವೆ ಆಗಿ? 2 ತಿಂಗಳಾಯ್ತು. ಓಕೆ, ಇನ್ನು ಬಂದಿದ್ದಷ್ಟೇ ಅಲ್ಲ, ಸ್ವಲ್ಪ ಸೆಟ್ಲ್ ಆಗ್ಲಿ. ಎಲ್ಲಿ ಅವ್ರ ಮನೆಯಲ್ಲಿ? ಊರು ಬನವಾಸಿ, ಉತ್ತರ ಕನ್ನಡ. ಉತ್ತರ ಕರ್ನಾಟಕ. ಓಕೆ, ಬನವಾಸಿ. ಆಗಿದೆಯಮ್ಮ? ಹಾ, ರೆಡಿ ಆಗಿದೆ. ಓಕೆ, ಬ್ರೌನ್ ಬಣ್ಣ ಬಂದಿದೆ. ಇದ್ರಲ್ಲಿ ತೆಗೆದ್ಬಿಡಿ. ಸ್ವಲ್ಪ ಎಣ್ಣೆ ತಿಂಡಿ ತಿನ್ಬೇಕು, ಆದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಆಗ್ಲಿ ಅಂತ ಟಿಶ್ಯೂ ಪೇಪರ್ ಹಾಕೊಂಡ್ಬಿಡೋಣ ಅಲ್ವಾ? ಹೀಗೆ ಮಾಡೋದು. ಹೌದಾ? ಮನೆಯಲ್ಲಿ. ಕರ್ದಿದ್ದು ತಿಂಡಿ ಬಿಡೋದಕ್ಕಾಗಲ್ಲ, ತಿನ್ಬೇಕು, ಆದ್ರೆ ಸ್ವಲ್ಪ ಲಿಮಿಟ್ ಅಲ್ಲಿ ತಿಂದ್ರೆ ಒಳ್ಳೇದು ಅಂತ. ಆರೋಗ್ಯ ದೃಷ್ಟಿಯಿಂದ. ಹೌದು ಹೌದು. ಚೆನ್ನಾಗಿ ಕಲರ್ ಬಂದಿದೆ, ಶೇಪ್ ಕೂಡ ಚೆನ್ನಾಗಿದೆ. ಆಫ್ ಮಾಡಿಬಿಡಿ, ಆಗಿದೆ ಅಲ್ಲ? ಸೊ ನೀವು ಆಗ ಮಾಡಿದ ತೊಂಡೆಕಾಯಿ ಚಟ್ನಿ ರೆಡಿ ಇದೆ. ಇದಕ್ಕೆ ಸರ್ವ್ ಮಾಡ್ಕೊಡ್ತೀನಿ, ಓಕೆ ಟೇಸ್ಟ್ ನೋಡಿ. ಸರಿ. ಓಕೆ, ಅಕ್ಕಿ ತರಿ ವಡೆ ಮತ್ತೆ ತೊಂಡೆಕಾಯಿ ಚಟ್ನಿ, ಉತ್ತರ ಕರ್ನಾಟಕ ಶೈಲಿದು. ವಾ, ಬಿಸಿ ಬಿಸಿ ಇದೆ. ಸ್ವಲ್ಪ ಮೇಲ್ಗಡೆ ಏನದು ಕ್ರಿಸ್ಪಿ ಆಗಿದೆ, ಒಳಗಡೆ ಸಾಫ್ಟ್ ಬಂದಿದೆ. ಒಂಥರ ಏನದು ಕೆಲವು ಟೈಮ್ ಈ ತರ ಇದ್ರೆ ಚೆನ್ನಾಗಿರುತ್ತೆ, ಬಾಯಿಗೆ ಹಾಕೊಂಡಾಗ ಕ್ರಿಸ್ಪಿ ಇರಬೇಕು. ಇರ್ಲಿ ಇರ್ಲಿ, ಬಿಸಿ ಬಿಸಿನೇ ಚೆನ್ನಾಗಿರುತ್ತೆ ಬಿಡಿ. ನಿಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳೋದಾದ್ರೆ ಭಾರಿ ಚಲೋ ಐತ್ರಿ. ಚಲೋ ಐತ್ರಿ. ಇದು ನೀವು ಮಾಡಿದಿಷ್ಟು ನಾನೇ ತಿನ್ಬಿಡ್ಬೋದು, ಅಷ್ಟೊಂದು ಸೂಪರ್ ಆಗಿ ಮಾಡಿದೀರಾ. ತುಂಬಾ ಚೆನ್ನಾಗಿದೆ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ತೊಂಡೆಕಾಯಿ ಚಟ್ನಿ. ತುಂಬಾ ರುಚಿಯಾಗಿದೆ ಅಮ್ಮ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಅಕ್ಕಿ ತರಿ ವಡಿ ಮತ್ತೆ ತೊಂಡೆಕಾಯಿ ಚಟ್ನಿ ಮಾಡಿಕೊಟ್ಟಿದ್ದೀರಾ. ತುಂಬಾ ರುಚಿಯಾಗಿದೆ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ ಅಮ್ಮ. ತಮಗೂ ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ತೊಂಡೆಕಾಯಿ ಚಟ್ನಿ ಮತ್ತು ಅಕ್ಕಿ ತರಿ ವಡಿಯನ್ನು ಹೇಗೆ ಮಾಡಿದ್ರು ಅಂತ. ಇದನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.